ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಕ್ರಿಯಾಶೀಲ ಆರೋಗ್ಯವಂತ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ರಕ್ಷಣೆಯ ಬಗ್ಗೆ, ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದು. ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತಾ ಗೌಡ. ಚೈಲ್ಡ್ಹುಡ್ ಒಬೇಸಿಟಿ, ಮಕ್ಕಳಲ್ಲಿ ಬೊಜ್ಜು ಯಾಕಾಗತ್ತೆ, ಯಾವಾಗತ್ತೆ, ಜೊತೆಗೆ ಬೊಜ್ಜುತನ ಇದ್ದಾಗ, ಒಬೇಸಿಟಿ ಹೆಚ್ಚಾದಾಗ ಏನೆಲ್ಲ ಸಮಸ್ಯೆಗಳಾಗಬಹುದು, ನಮ್ಮ ಮಗು ಒಬೀಸ್ ಆಗ್ತಾ ಇದೆ ಅಂತ ಪೇರೆಂಟ್ಸ್ ಹೇಗೆ ತಿಳ್ಕೋಬೇಕು, ಜೊತೆಗೆ ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಆಪ್ಷನ್ ಏನು, ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಆಗಬಹುದು, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದೇವಾಯು ವಿಮೆನ್ ಅಂಡ್ ಚೈಲ್ಡ್ ಕೇರ್ನ ಡೈರೆಕ್ಟರ್, ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಪ್ರಶಾಂತ್ ಗೌಡ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ನಮಸ್ಕಾರ. ಮಕ್ಕಳ ಸಮಸ್ಯೆ ಬಗ್ಗೆ ಸಾಕಷ್ಟು ಗಮನ ಕೊಟ್ಟು ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ಟ್ರೀಟ್ ಮಾಡ್ತಾ ಬಂದಿದ್ದೀರಿ. ಅದರಲ್ಲಿ ಒಂದು ಮುಖ್ಯವಾದಂತಹ ಸಮಸ್ಯೆ ಅಂದ್ರೆ ಮಕ್ಕಳಲ್ಲಿ ಒಬೇಸಿಟಿ ಇರೋದು, ಚೈಲ್ಡ್ಹುಡ್ ಒಬೇಸಿಟಿ. ಸೊ ವಾಟ್ ಇಸ್ ದಿಸ್ ಚೈಲ್ಡ್ಹುಡ್ ಒಬೇಸಿಟಿ ಡಾಕ್ಟರ್? ಚೈಲ್ಡ್ಹುಡ್ ಒಬೇಸಿಟಿ ಅಂತಂದರೆ ನಾವು ಅಂದರೆ ನಮ್ಮ ದೇಹದಲ್ಲಿ ತೂಕ ಆದಾಗ ಅದನ್ನು ಓವರ್ ವೆಯ್ಟ್, ನಾರ್ಮಲ್ ವೆಯ್ಟ್, ಅಂಡರ್ ವೆಯ್ಟ್, ನಾರ್ಮಲ್ ವೆಯ್ಟ್, ಓವರ್ ವೆಯ್ಟ್ ಮತ್ತು ಒಬೇಸಿಟಿ ಈ ಥರ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಮಕ್ಕಳಲ್ಲಿ ಒಬೇಸಿಟಿ ಅಂತ ನಾವು ಹೇಳಬೇಕು ಅಂತಂದರೆ ಕೆಲವೊಂದು 2-3 ಡೆಫಿನೇಷನ್ಸ್ಗಳಿದ್ದಾವೆ. ಆ್ಯಸ್ ಪರ್ ಬುಕ್ಸ್ ತೊಗೊಂಡ್ರೆ ನಮ್ಮದು BMI ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ 85th ಸೆಂಟೈಲ್ ಟು 85th ಸೆಂಟೈಲ್ ತನಕ ನಾರ್ಮಲ್ ವೆಯ್ಟ್ ಅಂತ ಹೇಳ್ತೀವಿ. 85th ಸೆಂಟೈಲ್ ಟು 95th ಸೆಂಟೈಲು ಓವರ್ ವೆಯ್ಟ್ ಅಂತ ಹೇಳ್ತೀವಿ. 95th ಸೆಂಟೈಲ್ ಮೇಲೆ ಚಾರ್ಟಲ್ಲಿ ಬಂದರೆ ಅದಕ್ಕೆ ಒಬೇಸಿಟಿ ಅಂತ ಹೇಳ್ತೀವಿ. ಇದು ಒಂದು ಡೆಫಿನೇಷನ್ನು. ಮತ್ತೊಂದು ಡೆಫಿನೇಷನಲ್ಲಿ WHO ಡೆಫಿನೇಷನ್ ಮತ್ತು UK ಅವ್ರದ್ದು ಡೆಫಿನೇಷನ್ ಹೇಗಿದೆ ಅಂತಂದರೆ 2 ಸ್ಟ್ಯಾಂಡರ್ಡ್ ಡಿವಿಯೇಷನಿಂದ ಪ್ಲಸ್ ಮೈನಸ್ ಇದ್ದಾಗ, ಅಂದರೆ 91st to 98th ಸೆಂಟೈಲ್ ಬಂದರೆ ಅದಕ್ಕೆ ನಾವು ಓವರ್ ವೇಟ್ ಅಂತ ಹೇಳ್ತೀವಿ. 98th ಸೆಂಟೈಲ್ ಮೇಲ್ ಬಂದರೆ ಒಬೇಸಿಟಿ ಅಂತ ಹೇಳ್ತೀವಿ. ಥರ್ಡ್ ಡೆಫಿನೇಷನ್ ಅಂತಂದರೆ ಇಂಟರ್ನ್ಯಾಷನಲ್ ಒಬೇಸಿಟಿ ಟಾಸ್ಕ್ ಫೋರ್ಸ್ ಅಂತ ಇದೆ. ಅದು ತುಂಬ ಸ್ಟ್ರಿಂಜೆಂಟ್. ಅದು ಮಕ್ಕಳದು ತೂಕನ ಅಡಲ್ಟ್ BMIಗೆ ಈಕ್ವಲೆಂಟ್ ಟು ಅಡಲ್ಟ್ BMIಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದರೆ ಅದು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 99 ಸೆಂಟೈಲ್ ಪರ್ಸೆಂಟೇಜ್ ಮೇಲ್ ಬಂದರೆ ಅದಕ್ಕೆ ನಾವು ಒಬೇಸಿಟಿ ಅಂತ ಹೇಳ್ತೀವಿ ಮಕ್ಕಳಲ್ಲಿ. ಇದು ಬುಕ್ಕಲ್ಲಿ ಬರುವಂಥ ಡೆಫಿನೇಷನ್. ಅಂದರೆ ಇನ್ನೂ ಭಾಳ ಸಾಧಾರಣವಾಗಿ ಹೇಳಬೇಕು ಅಂತಂದರೆ ಅವ್ರಿಗೆ ಏಜ್ಗಿಂತ ಜಾಸ್ತಿ ವೆಯ್ಟ್ ಇದ್ದರೆ, ಎಕ್ಸ್ಪೆಕ್ಟೆಡ್ ವೆಯ್ಟ್ ಇದ್ದರೆ ಅದಕ್ಕೆ ಓವರ್ ವೆಯ್ಟು, ಮತ್ತು ತುಂಬ ಜಾಸ್ತಿ ಇದ್ದರೆ ಒಬೇಸಿಟಿ ಅಂತ ನಮ್ಗೊಂದು ಕಾಮನ್ ಟರ್ಮಲ್ಲಿ ಹೇಳಬೇಕು ಅಂದರೆ ಇದಕ್ಕೆ ಅದ್ರ ಆಕ್ಚುಯಲ್ ಡೆಫಿನೇಷನ್. ಒಬೀಸ್ ಅಂತ ಗೊತ್ತಾಗತ್ತೆ. ಅದಕ್ಕೆ ನಾನಾ ತರದ ರೀಸನ್ಸ್ ಇರಬಹುದು. ಸೊ ಒಂದಷ್ಟು ರೀಸನ್ಗಳನ್ನ ನೀವು ಲಿಸ್ಟ್ ಔಟ್ ಮಾಡೋದಾದ್ರೆ ಡಾಕ್ಟರ್, ಈ ಒಬೇಸಿಟಿ ಅನ್ನೋದು ಮಕ್ಕಳಲ್ಲಿ ಯಾಕೆ ಆಗಬಹುದು? ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು. ನಮ್ಮಲ್ಲಿ ಒಳಗಿರುವಂಥ ಒಂದು ಪ್ರಾಬ್ಲಮ್ಸ್ಗಳಿರ್ಬೋದು ಅಥವಾ ಹೊರಗಡೆ ಬರುವಂಥ ಪ್ರಾಬ್ಲಮ್ಸ್ ಇರ್ಬೋದು. ಒಳಗಿರುವಂಥ ಪ್ರಾಬ್ಲಮ್ಸ್ ಅಂದರೆ ಜೆನೆಟಿಕ್. ಈಗ ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಇಶ್ಯೂಸ್ ಇದ್ದಾಗ, ಫ್ಯಾಟ್ ಪುಟಿಂಗ್ ಟೆಂಡೆನ್ಸಿ ಇದ್ದಾಗ, ಅಥವಾ ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಔಟ್ಸೈಡ್ ಅಂತ ಬಂದಾಗ ಒಂದು ಸ್ಕ್ರೀನ್ ಟೈಮ್ ಮಕ್ಕಳಲ್ಲಿ, ಇನ್ನೊಂದು ಪರ್ವೇಸಿವ್ ಫುಡ್ ಆ್ಯಡ್ಸ್ ಅಂತ ಹೇಳ್ತೀವಿ. ಅಂತಂದರೆ ಕೆಲವೊಂದು ಹೈ ಶುಗರ್ ಕಂಟೆಂಟ್ ಇರೋ ಫುಡ್ಡನ್ನು ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಯಾವ್ದಾದ್ರು ಪಬ್ಲಿಕ್ ಫಿಗರ್ ಅದನ್ನು ಅಡ್ವರ್ಟೈಸ್ ಮಾಡಿದಾಗ ಅದರಿಂದ ಮಗುಗೆ ತಿನ್ನಬೇಕು ಅಥವಾ ದೊಡ್ಡವ್ರಿಗೆ ಅಥವಾ ಯಾರೇ ಒಬ್ಬರಿಗೆ ಅದನ್ನು ಮಾಡಬೇಕು, ಅದು ಇಟ್ಸ್ ಫೈನ್ ಅನ್ನೋ ಥರ ಬಂದಾಗ ಅದು ಒನ್ ಆಫ್ ದ ರೀಸನ್ಸ್ ಇರ್ಬೋದು. ಅಥವಾ ಲ್ಯಾಕ್ ಆಫ್ ರೆಗ್ಯುಲೇಷನ್ಸ್ ಅಬೌಟ್ ದ ಫುಡ್ ಇರ್ಬೋದು. ಅಂದರೆ ಈಗ ಒಂದು ಫುಡ್ ಕಂಟೆಂಟಲ್ಲಿ ಈಗ ನೀವು ಸಿಂಗಾಪುರ್ ಮತ್ತು ಬೇರೆ ದೇಶಗಳಲ್ಲಿ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಲರ್ ಕೋಡಿಂಗ್ ಮಾಡ್ತಾ ಇದ್ದಾರೆ. ಸೊ ಹೈ ಕ್ಯಾಲರಿ ಬಂದಾಗ ಅದಕ್ಕೊಂದು ಕಲರ್ ಕೊಡ್ತಾರೆ, ಲೋ ಕ್ಯಾಲರಿಗೆ ಹೆಲ್ದಿ ಫುಡ್ಡಿಗೆ ಒಂದು ಕಲರ್ ಕೊಡ್ತಾರೆ. ಸೊ ಇದೆಲ್ಲವೂ ಒನ್ ಆಫ್ ದ ಮೇಜರ್ ರೀಸನ್ಸ್ ಈ ಒಂದು ಒಬೇಸಿಟಿ ಬರೋದಕ್ಕೆ. ಮತ್ತು ಸ್ಕೂಲಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕಡಿಮೆ ಇದ್ದಾಗ, ಅಥವಾ ಮಕ್ಕಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್, ಪೇರೆಂಟ್ಸಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಕಡಿಮೆ ಇದ್ದಾಗಲೂ ಕೂಡ ಈ ಒಬೇಸಿಟಿ ಅನ್ನೋದು, ಅಂದರೆ ಬೇಸಿಕಲಿ ಇದು ಬರೀ ಒಂದು ಊಟ ತಿನ್ನೋದ್ರಿಂದ ಒಂದೇ ಅಂತಲ್ಲ, ನಾನಾ ಕಾರಣಗಳಿಂದ ಈ ಒಬೇಸಿಟಿ ಅನ್ನೋದು ಬರ್ಬೋದು ಮಕ್ಕಳಲ್ಲಿ. ಒಬೇಸಿಟಿಯಿಂದ ಒಂದಷ್ಟು ಕಾಂಪ್ಲಿಕೇಶನ್ಸ್ ಮಕ್ಕಳಲ್ಲಿ ಆಗತ್ತೆ ಅಂತಂದಾಗ ವಾಟ್ ಮೈಟ್ ಬಿ ದೋಸ್ ಡಾಕ್ಟರ್? ಇಂಡಿಯಾದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಅರೌಂಡ್ 3.3 crores ಮಕ್ಕಳು, ಈಗಿನ ಮಟ್ಟಿಗೆ 3.3 to ಅಪ್ರಾಕ್ಸಿಮೇಟ್ಲಿ ಅರೌಂಡ್ 4 crores ಮಕ್ಕಳಲ್ಲಿ ಇವಾಗ ಒಬೇಸಿಟಿ ಮತ್ತು ಓವರ್ ವೇಟ್ ಇರುವಂಥದ್ದು. ಅದು 2035ಗೆ ಎಕ್ಸ್ಪೆಕ್ಟೆಡ್ 8.5 crores to 10 crores ಅಂತ ಹೋಗ್ಬೋದು ಅನ್ನೋದು ಒಂದಿದೆ. ಪ್ಲಸ್ ಈಗ ಲೇಬರ್ ಸ್ಪೀರಿಂಗ್ ಡಿವೈಸಸ್ ಬರೋದ್ರಿಂದ, ಕೂತಿ ಜಾಗದಲ್ಲಿ ಎಲ್ಲ ನಮಗೆ ಬರೋದ್ರಿಂದ, ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ
ಇವೆಲ್ಲವೂ ಕೂಡ ಸ್ಟ್ಯಾಟಿಸ್ಟಿಕ್ಸು ಇನ್ಕ್ರೀಸ್ ಆಗ್ತಾ ಇದೆ. ಅಂತಂದರೆ 1 in every 4 ಕಿಡ್ಸು ನಮಗೆ ರಿಸ್ಕ್ ಫಾರ್ ಒಬೆಸಿಟಿ ಓವರ್ ವೇಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮಕ್ಕಳಲ್ಲಿ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಒಬೆಸಿಟಿ ಓವರ್ ವೇಟ್ ಬಂದಾಗ ಮಕ್ಕಳು ವಿಚಾರದಾಗ ನಾವು ಸ್ಪೆಸಿಫಿಕ್ ಆಗಿ ತೊಗೊಂಡ್ರೆ, ಒಂದು ಅವ್ರಿಗೆ ಸ್ಕೂಲ್ಗೆ ಹೋದಾಗ ಅವ್ರಿಗೆ ಬುಲಿಂಗ್ ಆಗ್ಬೋದು, ಅಥವಾ ನೀನು ದಪ್ಪ ನೀನು ಆನೆ ಅನ್ನೋದು, ಅಥವಾ ಒಂದು ಅಬ್ಯೂಸಿವ್ ವರ್ಡ್ಸ್ ಯೂಸ್ ಮಾಡೋದಿರ್ಬೋದು. ಅದರಿಂದ ಮೆಂಟಲ್ ಸ್ಟ್ರೆಸ್ ಆಗ್ಬೋದು, ಮಕ್ಕಳಿಗೆ ಲೋ ಸೆಲ್ಫ್ ಎಸ್ಟೀಮು, ಲೋ ಕಾನ್ಫಿಡೆನ್ಸು, ಮತ್ತು ಭಯ ಬರ್ಬೋದು ಪಬ್ಲಿಕಲ್ಲಿ ಹೋಗೋದಕ್ಕೆ, ಬಟ್ಟೆ ಹಾಕೊಳ್ಳೋದಕ್ಕೆ ಭಯ ಬರ್ಬೋದು, ನಡೆದ್ರೆ ಭಯ ಬರ್ಬೋದು. ಮತ್ತು ಅದರಿಂದ ಎಲ್ಲವೂ ಕೂಡ ಮತ್ತೆ ಬಿಂಜ್ ಈಟಿಂಗು, ಡಿಪ್ರೆಷನ್ನು ಅದಕ್ಕೆ ಆ್ಯಡ್ ಮಾಡ್ಬೋದು. ಅದಲ್ದಲ್ಲಿ ಇದು ಶಾರ್ಟ್ ಟರ್ಮು. ಅದಲ್ದಲ್ಲೂ ಕೂಡ ಮಕ್ಕಳಲ್ಲಿ ಓವರ್ ವೇಟ್ ಆದಾಗ ಲಿವರ್ ತುಂಬ, ಅಂದರೆ ಈಗ ಫ್ಯಾಟ್ ಸೆಲ್ಸು ನಮ್ಮ ಬಾಡಿಯಲ್ಲಿ ಅಥವಾ ಶುಗರ್ ಕಂಟೆಂಟ್ ನಾವು ಜಾಸ್ತಿ ತಗೋತಾ ಇದ್ರೆ ಫಸ್ಟ್ ಅಫೆಕ್ಟ್ ಆಗುವಂಥದ್ದು ಲಿವರು. ಸೊ ಲಾಂಗ್ ಟರ್ಮಲ್ಲಿ ಅವ್ರಿಗೆ ಇನ್ ಅ ಸ್ಪ್ಯಾನ್ ಆಫ್ ನೆಕ್ಸ್ಟ್ 15-20 ಇಯರ್ಸಲ್ಲಿ ಅವ್ರಿಗೆ ಲಿವರ್ ಪ್ರಾಬ್ಲಮ್ಸ್ ಬರ್ಬೋದು, ಸಿರೋಸಿಸ್ ಲಿವರ್ ಆಗ್ಬೋದು, ಲಿವರ್ ಫೇಲ್ಯೂರ್ಸ್ ಆಗ್ಬೋದು, ನಾನ್ ಆಲ್ಕೋಲಿಕ್ ಲಿವರ್ ಸಿರೋಸಿಸ್ ಬರ್ಬೋದು, ಫ್ಯಾಟ್ ಲೈಪಿಡ್ ಪ್ರೊಫೈಲ್ ಡಿಸ್ಅರೇಂಜ್ಮೆಂಟ್ಸ್ ಆಗೋದ್ರಿಂದ ಅವ್ರಿಗೆ ಸ್ಟ್ರೋಕ್ಸ್ ಇರ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು, ಹಾರ್ಟ್ ಇಶ್ಯೂಸ್ ಇರ್ಬೋದು, ಡಯಾಬಿಟೀಸು, ಹೈಪರ್ ಟೆನ್ಷನ್ನು. ಇವೆಲ್ಲವೂ ಕೂಡ ಒಂದು ಲಿಸ್ಟು ದೊಡ್ಡದೇ ಇರುತ್ತೆ. ಅಂದರೆ ಎಲ್ಲ ಆರ್ಗನ್ಸ್ಗೂ ಕೂಡ ಶುಗರ್ ಅಥವಾ ಒಬೆಸಿಟಿ ಓವರ್ ವೇಟ್ ಆದಾಗ ಅಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಎರಡೂ ತಗೊಂಡ್ರೆ ಒಂದು ಮಾನಸಿಕವಾಗಿಯೂ ಅಫೆಕ್ಟ್ ಆಗುತ್ತೆ, ದೈಹಿಕವಾಗಿಯೂ ಅಫೆಕ್ಟ್ ಆಗುತ್ತೆ. ಮಕ್ಕಳಂದ್ರೆ ಲೈಕ್ ದೇ ಆರ್ ಟೆಂಡ್ ಟು ಈಟ್ ಜಂಕ್ ಫುಡ್ ತಿನ್ಬೇಕು, ಏನಾದ್ರೂ ತಿನ್ಲೇಬೇಕು ಅಂತ ಹಠ ಮಾಡ್ತಾರೆ. ನಾರ್ಮಲ್ ಆಗಿ ಹೆಲ್ದಿಯಾಗಿ ತಿನ್ಸೋಕ್ ಹೋದ್ರೆ ಅಳ್ತಾರೆ. ಆಗ ಪೇರೆಂಟ್ಸ್ ಏನ್ ಮಾಡ್ತಾರೆ, ಏನಾದ್ರೂ ಕೊಡೋಣ ಅನ್ನೋ ರೀತಿ ಜಂಕ್ ಫುಡ್ ಅನ್ನ ಕೊಡ್ತಾ ಬರ್ತಾರೆ. ಬಟ್ ಈ ಪ್ರಾಕ್ಟೀಸು ಅವ್ರ ಒಬೆಸಿಟಿಗೆ ಲೀಡ್ ಆಗತ್ತೆ ಅಂತಂದಾಗ ಅದನ್ನ ಅವಾಯ್ಡ್ ಮಾಡಬೇಕು, ಕಮ್ಮಿ ಮಾಡಬೇಕು ಅಂತಂದ್ರೆ ಹೌ ಟು ಡೂ ಇಟ್ ಅಂತ ಡಾಕ್ಟರ್? ಈಗ ಏನಾಗಿದೆ ಅಂತಂದ್ರೆ ಮಕ್ಕಳಲ್ಲಿ ಈಗ ನೀವು ಒಂದು ಆರ್ಡರ್, ಈಗ ನಿಮಗೆ ಕ್ಯಾಲರೀಸ್, ನಿಮ್ಗೆ ಊಟ ಬೇಕು ಅಂತಂದ್ರೆ 24/7 ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಬ್ಲಿಂಕಿಟ್ ಇರ್ಬೋದು, ಜೆಪ್ಟೋ ಇರ್ಬೋದು, ಎಲ್ಲ ಫಾಸ್ಟ್ ಕಾಮರ್ಸ್ ಫುಡ್ ಡೆಲಿವರಿ ಸಿಸ್ಟಮ್ ಬರೋದ್ರಿಂದ ಒಂದು ನೀವು ಆರ್ಡರ್ ಮಾಡಿದ್ರೆ ಇಮಿಡಿಯೇಟ್ 10 ನಿಮಿಷಕ್ಕೆ ಬರುತ್ತೆ, ಕೂತಿದ್ದ ಜಾಗದಲ್ಲೇ ಬರುತ್ತೆ. ನೀವು ನಡ್ಕೊಂಡು ಹೋಗಿ ತಿಂದ್ಬಿಟ್ಟು ಬರಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ಒಂದು ಫ್ಯಾಮಿಲಿ ಟೈಮ್ ಕಡಿಮೆ ಆಗುತ್ತೆ. ಕ್ವಿಕ್ ಡೆಲಿವರಿ ಇರೋದ್ರಿಂದ ಕ್ವಿಕ್ಕಾಗಿ ನೀವು ತಗೋತೀರಾ, ಕ್ವಿಕ್ಕಾಗಿ ಕನ್ಸ್ಯೂಮ್ ಮಾಡ್ತೀರಾ. ನಿಮ್ಮ ಮೈಂಡಿಗೆ ಒಂದು ಡೈವರ್ಟ್ ಮಾಡೋದಕ್ಕೆ ಟೈಮ್ ಕೊಡೋದಿಲ್ಲ. ಸೊ ಹಾಗಾಗಿ ಇವೆಲ್ಲವನ್ನೂ ನಾವು ಏನಕ್ಕೆ ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀವಿ, ಇದೆಲ್ಲವನ್ನೂ ಕೂಡ ನಾವು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಪ್ಲಸ್ ಕಲರ್ ಕೋಡಿಂಗ್ ಮಾಡಬೇಕಾಗತ್ತೆ. ಈಗ ನಾವು ಫ್ಯಾಮಿಲಿ ಅಂತ ಬಂದಾಗ ಫಸ್ಟ್ ತಂದೆ ತಾಯಿಗೆ ಒಂದು ಮನಸ್ಸಲ್ಲಿ ಏನು ಇಟ್ಕೋಬೇಕು ಅಂತಂದ್ರೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ, ದಪ್ಪಗಿರೋ ಮಕ್ಕಳೆಲ್ಲ ಹೆಲ್ದಿ ಅಲ್ಲ. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂದರೆ ಅವ್ರು ಏನು, ವಾಟ್ ಟು ಈಟ್, ವೆನ್ ಟು ಈಟ್, ಹೌ ಮಚ್ ಟು ಈಟ್, ಈ 3 ಕ್ವಶನ್ಸ್ನ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಸೊ ಇದನ್ನು ನಾವು ಕರೆಕ್ಟಾಗಿ ಅದನ್ನು ಫಸ್ಟ್ ಮಕ್ಕಳಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು. 7 ಗಂಟೆ ಮೇಲೆ ತಿನ್ನಬಾರ್ದು, 3 ಮೀಲ್ ಸಿಸ್ಟಮ್ ಇರ್ಬೋದು, ಇಲ್ಲ 4 ಮೀಲ್ ಸಿಸ್ಟಮ್ ಇರ್ಬೋದು. ಮಗುದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಮೇಲೆ ಅದನ್ನು ಡಿಸೈನ್ ಮಾಡಬೇಕು. ಮತ್ತು ಕೊಡೋವಂಥ ಫುಡ್ಡು ಫಸ್ಟ್ ಆಫ್ ಆಲ್ ಇದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ಮನೇಲಿ ಒಂದು ವೇಯಿಂಗ್ ಮೆಷಿನ್ ಇಟ್ಕೊಳ್ಳಿ. ಪ್ಲಸ್ ಫುಡ್ಡನ್ನ ತೂಕ ಮಾಡೋವಂಥ ಮೆಷಿನ್ ಪಕ್ಕದಲ್ಲಿ ಇಟ್ಕೋಬೇಕು. ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದು ನಿಮಗೆ ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಅಂತ ಅನಿಸ್ಬೋದು. ಈಗಿನ ಮಟ್ಟಿಗೆ ಪ್ರಾಬಬ್ಲಿ ನಾವು 5 ಇಯರ್ಸು ನಾ ಹೇಳಿದ ಮಾತುಗಳೆಲ್ಲ ನಿಮಗೆ ಅದು ಕರೆಕ್ಟ್ ಅಂತ ಅನಿಸ್ಬೋದು. ಫುಡ್ ವೇಯಿಂಗ್ ಮೆಷಿನ್ ಇಟ್ಕೊಂಡಾಗ ಏನಾಗುತ್ತೆ, ನೀವೇನು ತಿಂತೀರಾ ಅಂತ ಫಸ್ಟ್ ನಿಮ್ಗೆ ಅರಿವಿರಬೇಕು. ಆದ್ರಿಂದ ಅದು ಎಷ್ಟು ಕ್ಯಾಲರಿ ನಿಮ್ಮ ಹೊಟ್ಟೆಗೆ ಹೋಗುತ್ತೆ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಒಳಗೋಗುತ್ತೆ, ಎಷ್ಟು ಪ್ರೋಟೀನ್ ಒಳಗೋಗುತ್ತೆ, ಇದನ್ನ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮ್ದು ಪ್ರಾಬ್ಲಮ್, ತಿನ್ನೋ ಪ್ರಾಬ್ಲಮ್ ಎಷ್ಟು ದೊಡ್ಡದು ಅಂತ ನಮ್ಗೆ ಅವಾಗ ಅರ್ಥ ಆಗುತ್ತೆ. ಸೊ ಪ್ರತಿನಿತ್ಯ ವೇಟ್ ಚೆಕ್ ಮಾಡೋದಿರ್ಬೋದು, ಅಥವಾ ಫುಡ್ನ ವೇ ಮಾಡೋದಿರ್ಬೋದು, ಇದು ಒಂದು. ಪ್ಲಸ್ಸು ಒಂದ್ಸಲ ಫುಡ್ ರೋಟೀನ್ನ ಸೆಟ್ ಮಾಡಬೇಕು ಮಕ್ಕಳಲ್ಲಿ. ಅಂತಂದರೆ ಅವ್ರಿಗೆ ಒಂದು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕು. ಹೇಗೆ ಮನೆಯಲ್ಲಿ ನೀವು ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಮಾತ್ರ ಅಡುಗೆ ಹೇಳ್ಕೊಡ್ಬೇಕು ಅಂತ ಏನಿಲ್ಲ, ಗಂಡು ಮಕ್ಳಿಗೂ ಅಡುಗೆ ಹೇಳ್ಕೊಡ್ಬೇಕು. ಎಲ್ಲ ಮಕ್ಳಿಗೂ ಹೇಳ್ಕೊಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಈ ಬೀಟ್ರೋಟ್ ಅಂದ್ರೇನು, ಆಲೂಗೆಡ್ಡೆ ಅಂದರೆ ಎಷ್ಟೋ ಮಕ್ಳಿಗೆ ತರಕಾರಿಗಳೇ ನೆಟ್ಟು ಗೊತ್ತಿರಲ್ಲ. ಪಿಜ್ಜಾ ಬರ್ಗರ್ ಬಿಟ್ಟರೆ ಅವರು ಈವನ್ ಫ್ರೆಂಚ್ ಫ್ರೈಸ್ನು ತರಕಾರಿ ಅಂತ ಅನ್ಕೊಂಡಿರ್ತಾರೆ ಅವರು. ಸೊ ಹಾಗಾಗಿ ಜಂಕ್ ಫುಡ್ನೇ ಕರೆಕ್ಟ್ ಫುಡ್ ಅನ್ಕೋತಾರೆ. ಚೀಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಚೀಸ್ ಇರುತ್ತೆ. ಹೆಲ್ದಿ ಚೀಸ್ ಬೇರೆ ಇರುತ್ತೆ, ಲಿಕ್ವಿಡ್ ಚೀಸ್ ಬೇರೆ ಇರುತ್ತೆ. ಆಯಿಲ್ಗಳಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡಬಾರ್ದು, ಬಟ್ ಅದು ಎಷ್ಟೊಂದು ಜಂಕ್ ಫುಡ್ಸ್ಗಳಲ್ಲಿ ಮೇಜರ್ ಬ್ರ್ಯಾಂಡ್ಸ್ಗಳಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಅದನ್ನು ಸಣ್ಣದಾಗಿ ಬರೆದಿರ್ತಾರೆ. ಸೊ ನೀವು ಪ್ರಿವೆಂಟ್ ಮಾಡಬೇಕು ಅಂತಂದರೆ ಫಸ್ಟು ಅವೇರ್ನೆಸ್ಸು ತಂದೆ ತಾಯಿಗಳಲ್ಲಿ ತರಬೇಕು, ಆಮೇಲೆ ಮಕ್ಕಳಲ್ಲಿ ತರಬೇಕು. ಮತ್ತು ಸ್ಕೂಲಲ್ಲೂ ಕೂಡ ಕಂಪಲ್ಸರಿಯಾಗಿ ಒಂದು ಸಬ್ಜೆಕ್ಟ್ ಅಂತ ಇರಬೇಕು. ಡಯಟ್ ಅಂತಂದರೆ ಆ ಡಯಟಲ್ಲಿ ಏನು ಕರೆಕ್ಟ್ ಫುಡ್ನ ತಿನ್ಸೋ ಅಂತ ಒಬ್ರು ಡಯಟಿಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್ ಬಂದು ಅವ್ರಿಗೆ ಸ್ಕೂಲಲ್ಲೂ ಕೂಡ, ಇದು ಜಪಾನಲ್ಲಿ ಭಾಳ ಪಾಪ್ಯುಲರು. ಹಾಗಾಗಿ ಜಪಾನ್ ಮಕ್ಕಳಲ್ಲಿ ಸ್ವಲ್ಪ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ತುಂಬ ಜಾಸ್ತಿ. US, UK, ಇಂಡಿಯಾ, ಚೈನಾ ಇವೆಲ್ಲವೂ ಕೂಡ
ನಾವು ತಗೊಂಡ್ರೆ ಓವರ್ ವೆಯ್ಟ್ ಒಬೆಸಿಟಿ ಇಷ್ಟು ಕಂಟ್ರಿಗಳಲ್ಲಿ ಜಾಸ್ತಿ ಇದೆ, ಜಪಾನಲ್ಲಿ ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ಅದನ್ನ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು, ಏನು ತಿನ್ನಬೇಕು, ಅದರಲ್ಲಿ ಏನೇನು ತರಕಾರಿಗಳಿರುತ್ತೆ, ಎಷ್ಟು ಪೌಷ್ಟಿಕಾಂಶಗಳು ಯಾವುದಿರುತ್ತೆ, ಜಂಕ್ ಫುಡ್ ಅಂದರೆ ಏನು, ಅದರಿಂದ ಏನೇನು ಪರಿಣಾಮಗಳಾಗುತ್ತೆ, ಇವನ್ನೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು. ಅದೇ ರೀತಿ ಗೌರ್ಮೆಂಟ್ ಇಂದ ಮಾಡಬೇಕು ಅಥವಾ ಸೊಸೈಟಿ ಅಥವಾ ಮೀಡಿಯಾದಿಂದ ಮಾಡಬೇಕು ಅಂತಂದರೆ ನಮ್ಮ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಪಬ್ಲಿಕ್ ಫಿಗರ್ಸ್ ಇರ್ಬೋದು, ಯಾವುದೇ ಹೈ ಎಂಡ್ ಶುಗರಿ ಐಟಮ್ಸ್ನ ಅಡ್ವರ್ಟೈಸ್ ಮಾಡೋದನ್ನ ಬ್ಯಾನ್ ಮಾಡಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಅ ಜಾಯಿಂಟ್ ವೆಂಚರ್. ಅಂದರೆ ಬರೀ ನಾವು ರೂಲ್ಸ್ ರೆಗ್ಯುಲೇಷನ್ಸು ತರೋದಿಲ್ಲ, ಬರೀ ಸೆಲೆಬ್ರಿಟೀಸ್ ಪಬ್ಲಿಕ್ ಫಿಗರ್ಸಿಗೆ ನೀವು ಮಾಡಬಿಡಿ ಅಂತ ಹೇಳೋದು ಅವಾಗ ಸರಿಯಾಗಲ್ಲ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಬಂದಾಗ ಅಲ್ಲಿ ಕಲರ್ ಕೋಡಿಂಗ್ ಮಾಡಬೇಕಾಗತ್ತೆ. ಇದರಲ್ಲಿ ಯಾವುದು ಹೈ ಕ್ಯಾಲರಿ ಫುಡ್ ಇರುತ್ತೆ ಅದಕ್ಕೆ ಹೈ ಕಲರ್ ಕೋಡಿಂಗ್, ರೆಡ್ ಕಲರ್ ಅಂತ ತೋರಿಸ್ಬೋದು, ಅಥವಾ ಒಂದು ಡಿಫ್ರೆಂಟ್ ಕಲರ್ ಕೊಟ್ಟಾಗ ಅವ್ರು ತಗೋಬೇಕಾದ್ರೆ ಹೆಂಗೆ ನಾವು ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಪ್ರತಿಯೊಂದು ಸಿಗರೆಟ್ ಪ್ಯಾಕೆಟ್ ಮೇಲೆ ಬರೀತಾರೋ, ಅದೇ ರೀತಿ ಕಲರ್ ಕೋಡಿಂಗ್ ಮಾಡಿದಾಗ ಅವ್ರಿಗೆ ಆ ಕಲರ್ ಕೋಡಿಂಗ್ ಅಲ್ಲಿ ಹೈ ಕ್ಯಾಲರಿ ಫುಡ್ ಡೇಂಜರಸ್ ಫಾರ್ ಹೆಲ್ತ್ ಅಂತ ಬರಿಬೇಕು. ಸೊ ಅದರಿಂದ ಏನಾಗುತ್ತೆ, ಚೂಸ್ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ನೀವು ಹೆಲ್ತ್ ಕಾನ್ಷಿಯಸ್ ಮತ್ತೆ ಮೈಂಡ್ ಅನ್ನೋದು ಎಷ್ಟು ಪವರ್ಫುಲ್ ಅಂದ್ರೆ ನಾನು ಬದುಕಬೇಕು, ನಾನು ಇರಬೇಕು ಅನ್ನೋದು ಪ್ರತಿಯೊಂದು ಮನುಷ್ಯನಲ್ಲಿ ಇರುವಂಥ ಸರ್ವೈವಲ್ ಇನ್ಸ್ಟಿಂಕ್ಟು. ಸೊ ಇದರಿಂದ ತಗೊಂಡ್ರೆ ನಂಗೆ ಇಂಜುರಿಯಸ್ ಆಗುತ್ತೆ ಅಂತ ಒಂದು ಮಟ್ಟಿಗೆ ನಾವು ಅದನ್ನ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲರೂ ಕೂಡ ನಾವು ತಂದೆ ತಾಯಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿದಾಗ ಡೆಫಿನೆಟ್ ಆಗಿ ನಾವು ಈ ಒಂದು ಚೈಲ್ಡ್ಹುಡ್ ಒಬೆಸಿಟಿನ ತಡೆಯೋದಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ನ ತಿಳ್ಕೊತೀನಿ. ಒಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಆ ಮನೆ ಎಷ್ಟು ಸುಂದರವಾಗಿದೆ, ನಾನು ಆ ಮನೆಯಲ್ಲಿ ಹುಟ್ಟಬೇಕಿತ್ತು. ಮನೆಯಲ್ಲ, ಮನೆ ಪೇಂಟ್ ಬದಲಾಯಿಸು. SD ಶೀನ್ ಮ್ಯಾಕ್ಸ್ ಇದರ ಆಂಟಿ ಏಜಿಂಗ್ ಟೆಕ್ನಾಲಜಿ ಗೋಡೆಗಳ ಶೈನ್ ಕಮ್ಮಿ ಆಗೋಕೆ ಬಿಡಲ್ಲ, ಮತ್ತೆ ಸುಂದರವಾದ ಗೋಡೆಗಳು ಸಿಗುತ್ತೆ ಒಳಗೆ ಮತ್ತು ಹೊರಗೆ. ಶೀನ್ ಮ್ಯಾಕ್ಸ್ ಇಮಲ್ಷನ್ ಬೈ SD Paints. The moments we have spent together will live with me forever. The insurance amount received from LIC has made the beginning of my new venture possible. A moment's bond turns into a journey for a lifetime. LIC, हर पल आपके साथ. ಮಗ ಅರ್ಜುನ್ಗೆ ಯಾರ ಮೇಲ್ ಲವ್ ಆಗಿದೆಯೋ ಅವಳೇ ಈಗ JB ಪಾಟೀಲ್ ಎದುರಾಳಿ. ಇಂದು ರಾತ್ರಿ 8:30ಕ್ಕೆ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ಕ್ರಾಶ್ ಕೋರ್ಸ್ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಏನಾಯ್ತು, ಏನಾದ್ರೂ ಮರ್ತ್ಬಿಟ್ಯಾ? Marino Marie Crunch, taste to remember forever. ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದ್ಮೇಲೆ ಗೊತ್ತಾಯ್ತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 360 ರೂಪಾಯಿಗಳಿಂದ ಪ್ರಾರಂಭ. International Masters League India Masters versus Australia Masters 5th March Wednesday 7 p.m. live on Jio Hotstar, Color Cineplex and Color Cineplex Super Hits. ಸಾಧಾರಣ ಪೌಡರ್ ಅಲ್ಲ, ಕೇವಲ ನೈಸಿಲ್. ಕ್ಲಿನಿಕಲಿ ಸಾಬೀತಾಗಿರುವ ನೈಸಿಲ್ ನಲ್ಲಿದೆ ಕಹಿ ಬೇವಿನ ಸೂಪರ್ ಪವರ್. ಇದು ಬೆವರುಸಾನೆ ಉಂಟು ಮಾಡುವ ಕೀಟಾಣುಗಳನ್ನು ಕೂಡಲೇ ತೊಲಗಿಸುತ್ತೆ ಮತ್ತು ನೀಡುತ್ತೆ ಸುಗಂಧಭರಿತ ತಂಪಾದ ಪರಿಹಾರ. ಜಗತ್ತಿನಾದ್ಯಂತ ಇರುವ ಎಲ್ಲಾ ಲಿಂಗಾಯತರಿಗೂ ನಮ್ಮ ನಮಸ್ಕಾರಗಳು. ನಿಮ್ಮ ಮಗ ಅಥವಾ ಮಗಳಿಗೆ ನೀವು ವೈವಾಹಿಕ ಸಂಬಂಧಗಳನ್ನು ಹುಡುಕುತ್ತಿರುವಿರಾ? ಲಿಂಗಾಯತರಿಗೆ ಪ್ರತ್ಯೇಕವಾಗಿ ಮಾಡಿದ ಲಿಂಗಾಯತ ವೈವಾಹಿಕತೆಯನ್ನು ನೋಡಿ. ಇದು ಲಿಂಗಾಯತರಿಗೆ ಅತಿ ದೊಡ್ಡ ವಿವಾಹ ಸೇವೆಯಾಗಿದೆ. ಈ ಸೇವೆಯನ್ನು ಬಳಸಿಕೊಂಡು ಸಂಬಂಧವನ್ನು ಆಯ್ಕೆ ಮಾಡಿ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಈ ಸ್ಕ್ರೀನ್ ಟೈಮ್ ಕೂಡ ಒಬೇಸಿಟಿಗೆ ಕಾರಣ ಅಂತ ಹೇಳ್ತಾ ಇದ್ರಿ. ಸೊ ಹೌ ಇಸ್ ಇಟ್ ಲಿಂಕ್ಡ್ ವಿತ್ ದಟ್ ಅಂತ? ಸ್ಕ್ರೀನ್ ಟೈಮ್ ಹೆಚ್ಚಾದಷ್ಟು ಮಕ್ಕಳು ಹೇಗೆ ಒಬೇಸ್ ಆಗ್ತಾ ಹೋಗ್ತಾರೆ? ಸ್ಕ್ರೀನ್ ಟೈಮ್ ಅಂತಂದರೆ ಒಂದು ಜಾಗದಲ್ಲಿ ನೀವು ಕುತ್ಕೊಂಡು ನೀವು ರಿಲ್ಯಾಕ್ಸ್ ಆಗಿ ಮೊಬೈಲು ಅಥವಾ ಟಿವಿನ ವೀಕ್ಷಣೆ ಮಾಡ್ತೀರಾ. ಅದರಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ಸ್ ಬರ್ಬೋದು ಅಥವಾ ಗೇಮಿಂಗ್ಸ್ ಆಡ್ಬೋದು. ಸೊ ಕೂತ್ ಮಾಡಬೇಕಾದ್ರೆ ಏನಾಗುತ್ತೆ, ಮೈಂಡ್ ಪೂರ್ತಿ ಕಾನ್ಸಂಟ್ರೇಟು ಆ ಒಂದು ನಾವು ನೋಡೋದ್ರ ಮೇಲೆ, ವೀಕ್ಷಣದ ಮೇಲೆ ಏನು ವೀಕ್ಷಿಸ್ತಾ ಇದೀವೋ ಅದ್ರ ಮೇಲೆ ಹೊರಟೋಗುತ್ತೆ. ಸೊ ಅದೇ ಟೈಮಲ್ಲಿ ಏನಾಗುತ್ತೆ, ನಮಗೆ ನಾರ್ಮಲ್ ಟೆಂಡೆನ್ಸಿ ಹೆಂಗಿರುತ್ತೆ ಅಂತಂದರೆ, ನಾವು ಪಿಕ್ಚರ್ ನೋಡಬೇಕಾದ್ರೆ ಪಾಪ್ಕಾರ್ನ್ ತಿನ್ನಬೇಕು ಅಂತ ಮನಸ್ಸಿಗೆ ಆಸೆ ಬರುತ್ತೆ, ಅಥವಾ ಏನಾದ್ರು ಚಿಪ್ಸ್ ತಿನ್ನಬೇಕು ಅಂತ ಬರುತ್ತೆ, ಅಥವಾ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಮನಸ್ಸು ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ಕ್ರೀನ್ ಟೈಮಲ್ಲಿ ಜಾಸ್ತಿ ಟೈಮ್ ಕೂತಾಗ
ಈಗ ಮಕ್ಕಳಲ್ಲಿ ನಾವು ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಮೊಬೈಲ್ನ ತೋರಿಸ್ಕೊಂಡು ಒಂದು ಬಟ್ಲು 2 ಬಟ್ಲು ತಿಂದು ತಂದೆ ತಾಯಿ ಖುಷಿ ಪಡುವಂಥದ್ದು. ಸೊ ಹಾಗಾಗಿ ಸ್ಕ್ರೀನ್ ಟೈಮ್ ಅಂತ ಬಂದಾಗ ಒಂದು ಜಾಗದಲ್ಲಿ ಒಂದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ. ಸೆಕೆಂಡು, ನೀವು ನಿಮ್ಮ ಮೈಂಡನ್ನು, ಮಗು ಮೈಂಡ್ ಇರ್ಬೋದು ಅಥವಾ ನಮ್ಮ ಮೈಂಡನ್ನು, ದೊಡ್ಡವ್ರು ಇರ್ಬೋದು, ಅದನ್ನು ಟೇಮ್ ಮಾಡ್ತೀವಿ. ಅಂತಂದರೆ ನಾವು ಕೂತಿ ಜಾಗದಲ್ಲಿ ತಿಂತಿರೋದನ್ನ ಟೇಮ್ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಟೈಮ್ ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಅಡಿಕ್ಷನಿಂದ ಹೊರಗಡೆ ಬರಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೂತಿ ಜಾಗದಲ್ಲಿ ಟಿ.ವಿ. ಅಥವಾ ಸ್ಕ್ರೀನ್ ಟೈಮ್ ನೋಡಬೇಕಾದ್ರೆ ತಿನ್ನುವಂಥ ಸಾಧ್ಯತೆಗಳು ಲಿಮಿಟ್ ಇರಲ್ಲ. ಯಾಕಂದರೆ ನಮಗೆ ಎಷ್ಟು ತಿಂತಾ ಇದ್ದೀವಿ, ಖಾಲಿ ಆಗೋ ತನಕ ತಿಂತಾನೆ ಇರ್ತೀವಿ. ಸೊ ಹಾಗಾಗಿ ನಮಗೊಂದು ಲಿಮಿಟ್ ಸಿಗೋದಿಲ್ಲ ಎಷ್ಟು ತಿನ್ನಬೇಕು ಅಂತ. ಫಿಸಿಕಲ್ ಆ್ಯಕ್ಟಿವಿಟಿನೂ ಕೂಡ ಇರೋದಿಲ್ಲ. ಅದೇ ರೀತಿ ಏನಾಗುತ್ತೆ, ನಮಗೆ ಸ್ಕ್ರೀನ್ ಟೈಮ್ ಜೊತೆ ಕೂತಾಗ ಕೆಲವೊಂದು ಮಕ್ಕಳಲ್ಲಿ ತುಂಬಾ ಸ್ಕ್ರೀನ್ ತೋರಿಸ್ತಾರೆ, ನಾನು ಊಟ ಆಗಿಬಿಟ್ರೆ ನನಗೆ ಇವರು ಟಿ.ವಿ. ಅಥವಾ ಮೊಬೈಲ್ ನೋಡೋದು ನಿಲ್ಲಿಸ್ತಾರೆ ಅನ್ನೋ ದೃಷ್ಟಿಯಿಂದ ಅಮ್ಮ ಅಂತ ಅವರೇ ಕೂಡ ತಿನ್ನೋಕ್ಕೆ ಓವರ್ ಆಗಿ ತಿನ್ನೋದಕ್ಕೆ ಕೂತ್ಕೋತಾರೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಸ್ಕ್ರೀನ್ ಟೈಮ್ ನೋಡಬೇಕಾದ್ರೆ ತಿನ್ನುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, DYU ವಿಮೆನ್ ಅಂಡ್ ಚೈಲ್ಡ್ ಕೇರ್ನಲ್ಲಿ ಯಾವ ರೀತಿ ಮಕ್ಕಳ ಒಂದಷ್ಟು ಮೇಜರ್ ಸಮಸ್ಯೆಗಳಿಗೆ ಎಷ್ಟು ಸುಲಭವಾದ ಪರಿಹಾರ ಇರುತ್ತೆ ಅನ್ನೋದನ್ನ ಪ್ರತಿ ಎಪಿಸೋಡ್ನಲ್ಲೂ ಕೂಡ ಡಾಕ್ಟರ್ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಹಾಗೆ ನಿಮ್ಮ ಮಕ್ಕಳಲ್ಲಿ ಒಬೇಸಿಟಿ ಇದೆ, ಒಬೀಸ್ ಆಗ್ತಾ ಇದ್ದಾರೆ, ಬಟ್ ಅದನ್ನು ನಮಗೆ ತಡಿಲಿಕ್ಕೆ ಆಗ್ತಿಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಒಂದು ಸೊಲ್ಯೂಷನ್ ಬೇಕು, ಪರಿಹಾರ ಇದಕ್ಕೆ ತಿಳ್ಕೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ DYU ವಿಮೆನ್ ಅಂಡ್ ಚೈಲ್ಡ್ ಕೇರ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಪ್ರಶಾಂತ್ ಗೌಡ ಅವರ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಆಸ್ಪತ್ರೆಯಲ್ಲಿ ನೀವು ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಮಗುವಿನ ಸಮಸ್ಯೆಯನ್ನ ಡಿಸ್ಕಸ್ ಮಾಡಿ ಆ ಸಮಸ್ಯೆಗೆ ಉತ್ತಮವಾದ ಪರಿಹಾರವನ್ನು ಕೂಡ ನೀವು ಪಡ್ಕೋಬಹುದಾಗಿದೆ. ಎಸ್ ಡಾಕ್ಟರ್, ಈಗ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ. ಮಕ್ಕಳನ್ನ ಹೇಗೆ ಫ್ಯಾಮಿಲಿ ಟ್ರೀಟ್ ಮಾಡುತ್ತೆ, ಹೇಗೆ ನೋಡ್ಕೊಳ್ಳುತ್ತೆ, ಜೊತೆಗೆ ಈಟಿಂಗ್ ಹ್ಯಾಬಿಟ್ಸನ್ನು ಫ್ಯಾಮಿಲಿ ಹೇಗೆ ಕಲಿಸ್ತಾ ಹೋಗುತ್ತೆ, ಅದ್ರ ಮೇಲೆ ಮಕ್ಕಳು ಬೆಳೀತಾ ಹೋಗ್ತಾರೆ. ಸೊ ಈಗ ಒಂದು ಮಾಡ್ರನ್ ಫ್ಯಾಮಿಲಿ ಯಾವ ರೀತಿಯ ಒಂದು ಈಟಿಂಗ್ ಹ್ಯಾಬಿಟ್ಸನ್ನು ಅಡಾಪ್ಟ್ ಮಾಡ್ಕೋಬೇಕು, ಜೊತೆಗೆ ಈ ಒಬೀಸ್ ಇರೋ ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು ಅಂತ ಇದ್ದಾಗ, ಅಥವಾ ಸಾಮಾನ್ಯವಾಗಿ ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು ಅಂತಂದರೆ ಹೇಗೆ ನೋಡ್ಕೋಬೇಕಾಗತ್ತೆ ಡಾಕ್ಟರ್? ಅವರ ಕಾಂಟ್ರಿಬ್ಯೂಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮಕ್ಕಳಲ್ಲಿ ನಾವು ಹೇಳ್ದಂಗೆ ಇದು ಬರೀ ಒಂದು ಮಕ್ಕಳದು ಒಬೇಸಿಟಿ ಅನ್ನೋವಂಥದ್ದು ಬರೀ ಮಗು ದಪ್ಪ ಆದಾಗ ಮಾತ್ರ ಅದನ್ನು ಸಾಲ್ವ್ ಮಾಡೋ ಅಂಥದ್ದಲ್ಲ. ಒಂದು ಹಾರ್ವರ್ಡ್ ಸ್ಟಡಿ ಮಾಡಿದರು. ಅದರಲ್ಲಿ ಏನು ಸ್ಟಡಿ ಮಾಡಿದರು ಅಂತಂದರೆ, ಒಬ್ಬರು ಒಬೇಸ್ ಮದರ್ ಕನ್ಸೀವ್ ಮಾಡಿ, ಇನ್ನೊಬ್ಬರು ಅವ್ರದ್ದು ವೆಯ್ಟ್ ಲಾಸ್ ಮಾಡಿ, ಒಬೇಸ್ ಇರೋ ಮದರು ವೆಯ್ಟ್ ಲಾಸ್ ಮಾಡಿ ಸೇಮ್ ಮದರ್ ವೆಯ್ಟ್ ಲಾಸ್ ಮಾಡಿ ಕನ್ಸೀವ್ ಆದಾಗ ಅದ್ರ ಡಿಫ್ರೆನ್ಸ್ನ ಒಂದು ರಿಸರ್ಚ್ ಪೇಪರ್ಲಿ ಪಬ್ಲಿಷ್ ಮಾಡಿದರು. ಅದ್ರ ಪ್ರಕಾರದಲ್ಲಿ ಏನು ಬರುತ್ತೆ ಅಂತಂದ್ರೆ, ಯಾವಾಗ ತಾಯಿ ಒಬೇಸ್ ಇದ್ದಾಗ ಮಗು ಗರ್ಭ ಧರಿಸಿ ಮತ್ತು ಡೆಲಿವರಿ ಮಾಡಿದಾಗ ಆ ಒಂದು ಮಕ್ಕಳಲ್ಲಿ ರಿಸ್ಕ್ ಆಫ್ ಒಬೇಸಿಟಿ ಹೈಯರ್ ಇತ್ತು ಕಂಪೇರ್ ಟು ವೆಯ್ಟ್ ಲಾಸ್ ಆಗಿ ಒಂದು ಒಬೇಸಿಟಿನ ಕಡಿಮೆ ಮಾಡಿ ಮತ್ತೆ ಅದೇ ಸೇಮ್ ಮದರ್ ಕನ್ಸೀವ್ ಮಾಡಿದಾಗ ಹುಟ್ಟುವಂಥ ಮಕ್ಕಳಲ್ಲಿ ಒಬೇಸಿಟಿ ರಿಸ್ಕು ಕಡಿಮೆ ಆಗಿತ್ತು. ಸೊ ಅಂದರೆ ಅಲ್ಲಿಗೆ ಅರ್ಥ, ಮಗು ಹುಟ್ಟೋಕ್ಕಿಂತ ಮುಂಚೆನೇ, ತಾಯಿ ಗರ್ಭ ಧರಿಸೋಕ್ಕಿಂತ ಮುಂಚೆನೇ ಅವರು ಕರೆಕ್ಟ್ ಈಟ್ ಫುಡ್ ಫಾರ್ ಯು, ನಾಟ್ ಫಾರ್ ಟು. ಅಂದರೆ ನಮ್ಮಲ್ಲಿ ಏನಪ್ಪ ಅಂತಂದರೆ, ಒಂದ್ಸಲ ತಾಯಿ ಗರ್ಭ ಧರಿಸಿದಾಗ ಏನಾಗುತ್ತೆ, ಬರೋರೆಲ್ಲರೂ ಕೂಡ ಸ್ವೀಟ್ ತೊಗೊಂಬರ್ತಾರೆ, ತಿನ್ನೋ ಪದಾರ್ಥಗಳನ್ನ ತಂದು ಮನೆ ಕೊಟ್ಟು ಹೋಗ್ತಾರೆ, ಚೆನ್ನಾಗಿ ತಿನ್ಸ್ಬೋದು, ಏನಾಗಲ್ಲ ತಿನ್ನಮ್ಮ ನೀನು ಬರೀ ಪ್ರೆಗ್ನೆನ್ಸಿ ಅಲ್ವಾ ಅಂತ ಹೇಳಿ ಸರಿ ತಿನ್ನಿಸಿ ಅವ್ರಿಗೆ ನಾವು ಅಪ್ರಾಕ್ಸಿಮೇಟ್ ಒಂದು 8 to 10 kg ವೆಯ್ಟ್ ಗೇನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು 15 to 20-25 kg ವೆಯ್ಟ್ ಗೇನ್ ಮಾಡಿಬಿಡ್ತಾರೆ. ಸೊ ಡೆಲಿವರಿಗಿಂತ ಮುಂಚೆ ಮದರ್ ಹೇಗಿರ್ತಾರೋ ಡೆಲಿವರಿ ಆದಮೇಲೆ ಅವರೇ ಅಂತ ಕಂಡುಹಿಡಿಯೋದಕ್ಕೆ ಭಾಳ ಕಷ್ಟ ಆಗುತ್ತೆ, ಆ ಮಟ್ಟಿಗೆ ವೆಯ್ಟ್ ಗೇನ್ ಬರುತ್ತೆ. ಇಲ್ಲಿ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ, ನಿಮಗೆ ಲಾಸ್ಟ್ ಟ್ರೈಮಿನಿಸ್ಟರ್ ಅಂದರೆ ಕೊನೆಯ 3 ತಿಂಗಳು ಬಿಫೋರ್ ಡೆಲಿವರಿ 200 ಕ್ಯಾಲರೀಸ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಸೊ ಯು ಹ್ಯಾವ್ ಟು ಈಟ್ ಫಾರ್ 1, ನಾಟ್ ಫಾರ್ 2. ಈ ಲೈನನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಒಂದು, ತಾಯಿ ಹಾಲಿ ತಗೊಂಡಿರುವಂಥ ಮಕ್ಕಳಲ್ಲಿ ರಿಸ್ಕ್ ಆಫ್ ಒಬೇಸಿಟಿ, ಫ್ಯೂಚರ್ ಒಬೇಸಿಟಿ ಇಸ್ ಆಲ್ಮೋಸ್ಟ್ ನಿಲ್ ಆರ್ ನೆಗ್ಲಿಜಿಬಲ್ ಕಂಪೇರ್ ಟು ಫಾರ್ಮುಲಾ ಮಿಲ್ಕ್ ಕುಡಿದಂಥ ಮಕ್ಕಳಲ್ಲಿ ಒಬೇಸಿಟಿ ಚಾನ್ಸಸ್ ಹೈ ಇರ್ತದೆ. ಸೊ ಹಾಗಾಗಿ ತಾಯಿ ಹಾಲನ್ನು ಪ್ರಮೋಟ್ ಮಾಡಬೇಕು. ಹೇಗೆ ಪ್ರಿವೆಂಟ್ ಮಾಡಬೇಕು ಅಂತಂದರೆ, ಪ್ರಮೋಷನ್ ಆಫ್ ಬ್ರೆಸ್ಟ್ ಫೀಡಿಂಗ್, ಅದು ಕೂಡ ಅದಾಗಬೇಕಾಗತ್ತೆ. ಮೂರನೇದು ಏನಪ್ಪ ಅಂತಂದರೆ, ಇದು ಜನರಲ್ ಏನಪ್ಪ ಅಂದರೆ, ಒಂದು ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣನ ಕೊಡಬೇಕು. ಏನು ಶಿಕ್ಷಣ ಕೊಡಬೇಕು? ನ್ಯೂಟ್ರಿಷನ್ ಬಗ್ಗೆ. ನೋಡಪ್ಪ, ಇದು ಜಂಕ್ ಫುಡ್, ಇದನ್ನು ತಿಂದರೆ ಈ ತೊಂದರೆಗಳಾಗ್ತದೆ, ಅದನ್ನು ಫ್ಯಾಮಿಲಿ ಟೈಮ್ ಅಂತ ಕೊಟ್ಬಿಟ್ಟು, ಫ್ಯಾಮಿಲಿ ಟೈಮ್ ಮುಂಚೆ ಹೇಗೆ ಎಲ್ಲರೂ ಒಟ್ಟಿಗೆ ಕೂತಿ ತಿಂತಾ ಇದ್ದಾಗ ಏನಾಗುತ್ತೆ, ಅಪ್ಪ ತಿಂತಿದ್ದಾರೆ, ಅಮ್ಮ ತಿಂತಿದ್ದಾರೆ, ಅಜ್ಜಿ ತಿಂತಿದ್ದಾರೆ, ತಾತ ತಿಂತಾರೆ, ಮಗುನ ತಿನ್ನೋಕ್ಕೆ ಶುರು ಮಾಡೋದು. ಅಂದರೆ ಮಕ್ಕಳು ಯಾವಾಗಲೂ ತಂದೆ ತಾಯಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ನ
ಫಾಲೋ ಮಾಡ್ತಾರೆ, ಅವ್ರನ್ನ ಐಡಿಯಲ್ ಆಗಿ ಇಟ್ಕೋತಾರೆ. ಇನ್ನೂ ಒಂದು ಸ್ಟಡಿ ಮಾಡಿದ್ರು, ಹಾರ್ವರ್ಡ್ ಸ್ಟಡಿಯಲ್ಲಿ ಏನಪ್ಪ ಅಂತಂದ್ರೆ, ಮಕ್ಕಳು ತಂದೆ ಏನು ತಿಂತಾರೆ ಅಥವಾ ಅವ್ರು ಏನು ಮಾತಾಡ್ತಾರೆ, ಅವ್ರ ಬಿಹೇವಿಯರ್ ಏನಿರುತ್ತೋ ಅದನ್ನ ತಗೊಳ್ಳೋವಂಥ ಶಕ್ತಿ ಜಾಸ್ತಿ ಇರುತ್ತೆ. ತಂದೆ ತಾಯಿ ಬಿಹೇವಿಯರ್ ಏನಿರುತ್ತೋ ಅದನ್ನ ಫಾಲೋ ಮಾಡೋವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ, ತಂದೆ ತಾಯಿನೂ ಕೂಡ ಫ್ಯಾಮಿಲಿ ಟೈಮ್ ಅಂತ ಕೂತಾಗ ಮೊಬೈಲ್ ನೋಡ್ಕೊಂಡು ತಿಂದರೆ ಮಕ್ಕಳು ಕೂಡ ಅದನ್ನೇ ಕಲಿತು ಇದು ನಾರ್ಮಲ್ ಅಂತ ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಯಾವಾಗ ನಿಮ್ಮದು ಸ್ಕ್ರೀನ್ ಫ್ರೀ ಝೋನ್ ಅಂತ ಇಡಬೇಕು, ಊಟ ಮಾಡೋ ಟೈಮಲ್ಲಿ ನೋಡಬಾರ್ದು, ಅಥವಾ ಒಂದು ಟೈಮ್ ಫ್ಯಾಮಿಲಿ ಟೈಮ್ ಅಂತ ಸೆಟ್ ಮಾಡಬೇಕಾಗತ್ತೆ. ಮತ್ತು ಸ್ಕ್ರೀನ್ ಟೈಮು ಕೂಡ ಲಿಮಿಟ್ ಮಾಡಬೇಕಾಗತ್ತೆ. ಪ್ಲಸ್ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳಬೇಕು. ಜನರಲ್ ಆಗಿ ಏನಾಗುತ್ತೆ, ಒಂದು 0 to 5 years ಮಕ್ಕಳಲ್ಲಿ ನೀವು ತೆಗೆದುಕೊಂಡ್ರೆ 150 ನಿಮಿಷ ಮಕ್ಕಳಿಗೆ ಒಂದು ಮಾಡ್ರೇಟ್ ಆ್ಯಕ್ಟಿವಿಟಿ ಥ್ರೂ ಔಟ್ ದ ಡೇ ಸ್ಪ್ರೆಡ್ ಮಾಡಿ ಮಾಡಿಸ್ಬೇಕಾಗತ್ತೆ. ಅದೇ ರೀತಿ ನೀವು 5 to 18 years ಮಕ್ಕಳಲ್ಲಿ ಅಂತ ಬಂದಾಗ ಆ ಮಕ್ಕಳಲ್ಲಿ ಅಪ್ರಾಕ್ಸಿಮೇಟ್ಲಿ 60 minutes ಆಫ್ ಇಂಟೆನ್ಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಇದಿಷ್ಟು ಮಿನಿಮಮ್ ಮಾಡಬೇಕು. ಸೊ ಇದ್ರ ಮಾಡೋದ್ರಿಂದ ಏನಾಗುತ್ತೆ, ಮಿನಿಮಮ್ ಆಕ್ಟಿವಿಟೀಸ್ ಇದನ್ನ ಇಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ನಿಂದ ಮ್ಯೂಸಿಕ್ ಕ್ಲಾಸಿಂದ ಮತ್ತಿನ್ಯಾವುದೋ ಅಬ್ಯಾಕಸ್ ಕ್ಲಾಸು ಅಥವಾ ಇನ್ಯಾವುದೋ ಚೆಸ್ ಕ್ಲಾಸು, ಅಂದರೆ ಅವ್ರಿಗೆ ಹೇಗಾಗುತ್ತೆ ಅಂದರೆ, ಬೆಳಗ್ಗೆ ಕಣ್ಬಿಡಕ್ಕೆ ಅವ್ರಿಗೆ ಟಾರ್ಚರ್ ಆಗಕ್ಕೆ ಶುರು ಆಗುತ್ತೆ. ಬೆಳಗ್ಗೆ ಎದ್ದರೆ ನನಗೆ ಇಡೀ ದಿನ ಸುಸ್ತು ಮಾಡ್ಬಿಡ್ತಾರೆ ಇವರು ಅಂತ. ಸೊ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ ಫನ್ ಆಗಿರಬೇಕು. ಸೊ ಫನ್ ಟೈಮ್ ಅಥವಾ ಪ್ಲೇ ಟೈಮ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಮತ್ತು ಅಪ್ಪ ಅಮ್ಮನೂ ಕೂಡ ಯಾವಾಗ ಟೈಮ್ ಸಿಗುತ್ತೋ ಮಕ್ಕಳ ಜೊತೆ ಆಟ ಆಡಿದ್ರೆ, ಸ್ಯಾಟರ್ಡೇ ಇರ್ಬೋದು, ಸಂಡೇ ಇರ್ಬೋದು, ಅಥವಾ ಬಂದಾಗ ಒಂದು 9 to 10 ಒಂದು ಹಾಫ್ ಆನ್ ಅವರ್ ಇರ್ಬೋದು, ರಿಫ್ರೆಶಿಂಗ್ ಟೈಮ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಒಂದು ಫ್ಯಾಮಿಲಿ ಟೈಮು, ಒಂದು ಪ್ಲೇ ಟೈಮು, ಒಂದು ಸ್ಕ್ರೀನ್ ಫ್ರೀ ಝೋನು, ಸ್ಕ್ರೀನ್ ಫ್ರೀ ಟೈಮು, ಮತ್ತು ಅವೇರ್ನೆಸ್ ಮಕ್ಕಳಲ್ಲಿ, ಮತ್ತು ಕುಕ್ಕಿಂಗು. ಎಲ್ಲ ಮಕ್ಕಳಿಗೂ ಕೂಡ ಒಂದು ಬೇಸಿಕ್ ಲೈಫ್ ಸ್ಕಿಲ್ ಥರ ಬೇಸಿಕ್ ಕುಕ್ಕಿಂಗ್, ಅಂದರೆ ಇದು ಏನೇನು ತರಕಾರಿ, ಇದರಿಂದ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಅವ್ರಿಗೆ ಹೇಳಬೇಕು. ಅದೇ ರೀತಿ ಜಂಕ್ ಫುಡ್ಡು ಎಲ್ಲಾದರೂ ಒನ್ಸ್ ಎ ಮಂತು ಟ್ವೈಸ್ ಎ ಮಂತು ನೀವು ಹೋದಾಗ ಅವ್ರು ಏನಾದ್ರು ಆರ್ಡರ್ ಮಾಡಿ ತಿಂತಾ ಇದ್ರೆ, ಈ ಜಂಕ್ ಫುಡ್ ತಿಂದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ಮಕ್ಕಳಲ್ಲಿ ಚಿಕ್ಕದ್ರಿಂದ ಹೇಳಿದಾಗ ಅದನ್ನು ಗ್ರಹಿಸುವಂಥ ಶಕ್ತಿ ಜಾಸ್ತಿ ಇರ್ತದೆ ಮಕ್ಕಳಲ್ಲಿ. ಸೊ ಈ ರೀತಿ, ಮತ್ತು ಒಂದು ಸ್ಲೀಪಿಂಗ್ ಪ್ಯಾಟ್ರನ್, ಮತ್ತು ಸ್ಲೀಪನ್ನು ಕೂಡ ಜಾಸ್ತಿ ಲೇಟ್ ನೈಟ್ ಮಕ್ಕಳು ಎದ್ದಿದ್ದಾಗ ಏನಾಗುತ್ತೆ, ಹೊಟ್ಟೆ ಶಿವ್ ಜಾಸ್ತಿ ಆಗುತ್ತೆ, ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ತಿಂದ್ಬಿಡ್ತಾರೆ. ಸೊ ತಿಂದು ಹಂಗೆ ಮಲ್ಕೊಂಡಾಗ ಅದು ಡೈಜೆಷನ್ ಮಾಡೋದಕ್ಕೆ ಅಟ್ಲೀಸ್ಟ್ ಬಾಡಿಗೆ ಒಂದು 2 to 3 hours ಬೇಕಾಗುತ್ತೆ. 2 to 3 hours ಅಲ್ಲಿ ರೆಸ್ಟ್ ಹೊರಟೋಗ್ಬಿಟ್ರೆ, ಮಲ್ಕೊಂಡ್ಬಿಟ್ರೆ ಮಕ್ಕಳಿಗೆ ಅದು ಡೈಜೆಷನ್ ಇದು ಕಡಿಮೆ ಆಗಿ ಒಬೆಸಿಟಿ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಸ್ಲೀಪ್ ರೋಟೀನ್ ಅಂಡ್ ಸ್ಲೀಪ್ ಹೈಜೀನ್ ಕೂಡ ಮಕ್ಕಳಲ್ಲಿ ಬಹಳ 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 ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಸಿಡಿತು, ಅರೆ ಮೋಡ ಸಿಡಿತು, ಮತ್ತೆ ಮನೆ ಮುಳುಗೋಯ್ತಲ್ಲ, ಟೆರೆಸ್ ಈಗ ಸ್ವಿಮ್ಮಿಂಗ್ ಪೂಲ್ ಆಯ್ತಲ್ಲ. ಆದ್ರೆ ಒಳಗೆ ಕುಂತಿರೋ ನಮ್ಮ ಜಮಾನಿಗೆ ಕೋಪಾನೆ ಬಂದಿಲ್ಲ ಹೇಗೆ? ಅರೆ ಹೇಗೆ? ತಿಂಗಳಾನ್ಗಟ್ಲೆ ಮಳೆ ನಿಂತಿಲ್ಲ, ಆದ್ರೂ ಗೋಡೆ ಬೊಣಗೆ ಇದೆಯಲ್ಲ ಮೇಡಮ್. ಅದಕ್ಕೆ ನಗ್ನಗ್ತಾ ಅವ್ರೆ ಒಳಗೆ ಕುಂತವ್ರೆ ಕೋಪ ಇಲ್ದೆ. ಯು ನೋ ವೈ? ವಾಟರ್ ಪ್ರೂಫಿಂಗು ಮೇಡಮ್ ಮಾಡ್ಸಿದ್ದು ಹೌದು. ಅರೆ ವಾಟರ್ ಪ್ರೂಫಿಂಗ್ ನಲ್ಲೇ ಸರದಾರ ಇದು ನೀರು ಹೊರಗಡೆ ಎಲ್ಲ ಒಣಗಿದೆ, ಒಳಗಡೆ ಎರಡನ್ನು ನೆವರ್ ಮಿಕ್ಸ್ ಇಟ್. ಅರೆ ವಾಟರ್ ಪ್ರೂಫಿಂಗ್ ಸರ್ದಾರ ಇದು. ನಮ್ಮ ಡಾಕ್ಟರ್ ಫಿಕ್ಸ್ ಇಟ್, ಇದು ನಮ್ಮ ಡಾಕ್ಟರ್ ಫಿಕ್ಸ್ ಇಟ್. ಏನು ಮೇಡಮ್, ಹೇಗಿತ್ತು ನನ್ನ ಹಾಡು? ಒದ್ದೆ ಚಪ್ಲಿ ಮನೆಯೊಳಗೆ ಔಟ್. ಆಡ್ಲೋ ಇಲ್ಲ ಹೋಗ್ಲೋ ಇಲ್ಲ. डॉक्टर फिक्सेट वाटर प्रूफिंग ना असली एक्सपर्ट। हर रोज हो जाता हूँ लेट, साफ नहीं होता है मेरा पेट। अबे घोचू, जीके स्ट्रॉन्ग करने का अक्खा इंडिया को मालूम है। पेट सफा हर रोग दफा, एक ही जगह। ವ್ಯಾಪಾರ ಹೇಗೆ ಬೆಳೆಸ್ತೀಯ, ಗಲ್ಲ ಹೇಗೆ ಬೆಳೆಸ್ತೀಯ, ಹೇಗೆ ಟೈಕೂನ್ ಆಗ್ತೀಯಾ? ಇದು ಸಾಕಾಗಲ್ಲ ಮಗ, ಇದು ಸ್ಕೂಟರ್ ತಾನೆ, ರಾಕೆಟ್ ಆಗೋದು ಯಾವಾಗ? ಕೇವಲ ಅಕ್ಷರ ಹೆಚ್ಚಿಸೋದ್ರಿಂದಲೇ ಬಿಸ್ನೆಸ್ ಹೆಚ್ಚಾಗೋದಿದ್ರೆ ಪ್ರತಿಯೊಂದು ದೊಡ್ಡ ಬಿಸ್ನೆಸ್ ಇದನ್ನೇ ಮಾಡ್ತಿತ್ತು. ಬಿಸ್ನೆಸ್ ಅಭಿವೃದ್ಧಿ ಆಗ್ತದೆ ಕ್ರೆಡಿಟ್ ನಿಂದ. ನಿಮ್ಮ ಅಂಗಡಿಯಲ್ಲಿ ಕ್ರೆಡಿಟ್ ಆನ್ UPI ಬಳಸಿ ಕಸ್ಟಮರ್ ಗಳಿಗೆ UPI ಅಲ್ಲಿ ಕ್ರೆಡಿಟ್ ಸಿಕ್ಕಿದ್ರೆ ಕಸ್ಟಮರ್ಗಳು ಹೆಚ್ಚಾಗ್ತಾರೆ, ಮತ್ತೆ ಅವರ ಶಾಪಿಂಗ್ ಕೂಡ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ನಿಮ್ಮ ಪೇಮೆಂಟ್ ಪಾರ್ಟ್ನರ್ನ ಸಂಪರ್ಕಿಸಿ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ವಿರಾಮದ
ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಿಮ್ಮ ಮಕ್ಕಳಲ್ಲೂ ಕೂಡ ಒಬಿಸಿಟಿ ಆಗ್ತಾ ಇದೆ, ನನ್ನ ಮಗು ಒಬೀಸ್ ಆಗ್ತಾ ಇದೆ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ, ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕು, ಇದಕ್ಕೆ ನನಗೆ ಪರಿಹಾರ ಬೇಕು, ನನ್ನ ಮಗು ಹೆಲ್ದಿ ಆಗಿರಬೇಕು ಅಂತ ಇದ್ರೆ DYU ವಿಮೆನ್ ಅಂಡ್ ಚೈಲ್ಡ್ ಕೇರ್ ನ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಡಾಕ್ಟರ್ನ ಭೇಟಿ ಮಾಡಬೇಕು ಅಂತಂದ್ರೆ ಆ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ನ ನೀವು ಭೇಟಿ ಮಾಡಬಹುದು. ಎಸ್ ಡಾಕ್ಟರ್, ಈಗ ಈ ರೀತಿ ಒಬೀಸ್ ಆಗಿರುವಂತಹ ಮಕ್ಕಳು ಅಥವಾ ಒಬೇಸಿಟಿ ಆಗ್ತಾ ಇದೆ ಅನ್ನೋ ಒಂದು ಟೆನ್ಷನ್ ಪೇರೆಂಟ್ಸ್ ಅಲ್ಲಿ ಇರುತ್ತೆ. ಇಂತಹ ಮಕ್ಕಳಿಗೆ DYU ವಿಮೆನ್ ಅಂಡ್ ಚೈಲ್ಡ್ ಕೇರ್ ನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಅಂಡ್ ಮೆಂಟಲಿ ಕೂಡ ಅವರನ್ನು ಪ್ರಿಪೇರ್ ಮಾಡಬೇಕಾಗತ್ತೆ? ಹೇಗಿದೆ ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಅಪ್ರೋಚ್? ಪ್ರತಿ ಸಲ ಮಕ್ಕಳು ಯಾವುದೇ ಒಂದು ಕನ್ಸಲ್ಟೇಷನ್ ಬಂದಾಗ ಅವ್ರದ್ದು ಹೈಟು, ವೆಯ್ಟು ಮತ್ತು ಲೆಸ್ ದೆನ್ 2 years ಇರೋದು ಹೆಡ್ ಸರ್ಕಂಫರೆನ್ಸ್ನ ಚೆಕ್ ಮಾಡ್ತೀವಿ. ಯಾವ್ಯಾವ ಮಕ್ಕಳಲ್ಲಿ ರಿಸ್ಕ್ ಆಫ್ ಒಬೆಸಿಟಿ, ನಾವು ವೆಯ್ಟ್ ಮೋರ್ ದೆನ್ ಹೈಟ್, ಎಕ್ಸ್ಪೆಕ್ಟೆಡ್ ಹೈಟ್ಗಿಂತ ಜಾಸ್ತಿ ಇದ್ದಾಗ ಅದನ್ನು ಚಾರ್ಟ್ ಮಾಡಿ ಅಟ್ ರಿಸ್ಕ್ ಮಕ್ಕಳಿರ್ಬೋದು ಅಥವಾ ಓವರ್ ವೆಯ್ಟ್ ಮಕ್ಕಳಿರ್ಬೋದು ಅಥವಾ ಆಲ್ರೆಡಿ ಒಬೇಸ್ ಮಕ್ಕಳಿರೋರು ನಾವೇನು ಮಾಡ್ತೀವಿ, ಫಸ್ಟು ಪ್ರಾಪರ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅಂದರೆ ಈ ಮಕ್ಕಳು ಯಾವ ಒಂದು ಸೆಂಟೈಲ್ಗೆ ಬೀಳ್ತಾರೆ, ಇವರು ಓವರ್ ವೇಟಿಗೆ ಕ್ಯಾಟಗರಿಗೆ ಬೀಳ್ತಾರಾ, ನಾರ್ಮಲ್ ವೇಟಿಗೆ ಬೀಳ್ತಾರಾ ಅಥವಾ ಒಬೆಸಿಟಿಗೆ ಬೀಳ್ತಾರಾ ಅಂತ. ಅದನ್ನು ಹಾಕಿದ ಮೇಲೆ ಅವ್ರದ್ದು ಹಿಪ್ ಟು ವೇಸ್ಟ್ ರೇಷಿಯೋ ಇರ್ಬೋದು, ಅಪ್ಪರ್ ಸೆಗ್ಮೆಂಟ್ ಲೋವರ್ ಸೆಗ್ಮೆಂಟ್ ರೇಷಿಯೋ ಇರ್ಬೋದು, ಆ ರೀತಿ ಡಿಫ್ರೆಂಟ್ ಒಂದು ಆಂಥ್ರೋಪೋಮೆಟ್ರಿಕ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಫಸ್ಟ್ ಚೆಕ್ ಮಾಡ್ತೀವಿ. ಅದೇ ರೀತಿ ಒಂದಷ್ಟು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ. ಅಂದರೆ ನಾ ಹೇಳ್ದಂಗೆ ಇದು ಒಬೆಸಿಟಿ ಅನ್ನೋದು ಕೇವಲ ಬರೀ ಒಂದು ಸ್ಕ್ರೀನ್ ಟೈಮು ಅಥವಾ ಒಂದು ಫುಡ್ ಡಯಟಿಂದ ಅಂತಲ್ಲ, ಇಂಟರ್ನಲ್ಲಿ ಅವ್ರಿಗೆ ಯಾವುದಾದ್ರೂ ಮೆಡಿಕಲ್ ಕಂಡೀಷನ್ಸ್ ಇದ್ದರೆ ಅಥವಾ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಇದ್ದರೆ ಅಥವಾ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇದ್ದಾಗ ಮತ್ತು ಅವ್ರದ್ದು ಫ್ಯಾಮಿಲಿ ಪ್ಯಾಟರ್ನ್ ಇರ್ಬೋದು. ಸೊ ಅವಾಗ ಬಂದಾಗ ನಾವು ಒಂದು ಕಂಪ್ಲೀಟ್ ಹಿಸ್ಟ್ರಿ ತೊಗೊಂಡು ಅವ್ರದ್ದು ಡಯಟ್ ಹಿಸ್ಟ್ರಿ ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅಪ್ಪ ಅಮ್ಮಂದು ಮತ್ತು ಫ್ಯಾಮಿಲಿ ಮೆಂಬರ್ಸು ಈಕ್ವೇಷನ್ ಹೇಗಿದೆ ಮಗು ಜೊತೆಗೆ, ಮಗುಗೆ ಎಷ್ಟು ಟೈಮ್ ಸಿಗ್ತಾ ಇದೆ, ಯಾರು ತಿನ್ನಿಸ್ತಾ ಇದ್ದಾರೆ, ಎಷ್ಟು ತಿನ್ನಿಸ್ತಾ ಇದ್ದಾರೆ, ಏನೇನು ತಿನ್ನಿಸ್ತಾ ಇದ್ದಾರೆ, ಸೊ ಲಾಸ್ಟ್ 24 hours ಅವ್ರ ಮೀಲ್ ಏನಿತ್ತು, ಎಷ್ಟು ಕ್ಯಾಲರಿ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಒಳಗೋಗಿದೆ, ಎಷ್ಟು ಪ್ರೋಟೀನ್ ಒಳಗೋಗಿದೆ, ಪ್ರತಿಯೊಂದನ್ನು ಕೂಡ ನಾವು ಇನ್ ಡೀಟೇಲ್ ಅವ್ರು ಎಷ್ಟು ಏನೇನು ತಗೋತಾರೆ, ಏನೇನು ಮಾಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ಒಂದು ಡಯಟ್ರಿ ಹಿಸ್ಟ್ರಿನ ತೆಗೆದುಕೊಳ್ತೀವಿ. ಅದಾದ ನಂತರ ಏನು ಮಾಡ್ತೀವಿ, ನಮ್ಮ ಒಂದು ಸೈಕಾಲಜಿಸ್ಟ್ ಟೀಮಿಂದ ಸೈಕಾಲಜಿ ಕೌನ್ಸಿಲಿಂಗ್ ಕೊಡ್ತೀವಿ. ಮಕ್ಳಿಗೆ ಏನಾದರೂ ಬೇಕಾದರೆ, ತಂದೆ ತಾಯಿಗೆ ಬೇಕಾದರೆ ಅದನ್ನು ಕೊಡ್ತೀವಿ. ಅದೇ ರೀತಿ ಡಯಟ್ರಿ ಅಡ್ವೈಸಸ್ ಕೊಡ್ತೀವಿ. ಅಂದರೆ ಸಿಂಪ್ಲಿಫೈಡ್ ಡಯಟ್ ಅಡ್ವೈಸ್. ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು. ದೊಡ್ಡವ್ರಿಗಾದರೆ ಸರ್ಟನ್ ಇವಾಗ ಟೆಕ್ನಾಲಜಿ ಬೇಸ್ನಲ್ಲಿ 0 sweat ಜಿಮ್ ಅಂತ ಬರುತ್ತೆ. ಮಕ್ಕಳಲ್ಲಿ ಅದನ್ನು ಹೈಫೆಮ್ ಟೆಕ್ನಾಲಜಿ ಆಗಲಿ, ಲೇಸರ್ಸ್ ಆಗಲಿ ನಾವು ಯೂಸ್ ಮಾಡಲ್ಲ. ಅವ್ರಿಗೊಂದು ಹೆಲ್ದಿ ಕ್ಲೀನ್ ಡಯಟ್ ಹೇಗೆ ತಿನ್ನೋ ಅನ್ನೋದನ್ನ ಒಂದು ಟೈಮಲ್ಲಿ ಆಗೋದು ಮಲ್ಟಿಪಲ್ ಸೆಷನ್ಸಲ್ಲಿ ನಾವು ಇದನ್ನು ಅಪ್ರೋಚ್ ಮಾಡಬೇಕಾಗತ್ತೆ. ಮಗುನ ಓವರ್ ವೇಟಿಂದ ನಾರ್ಮಲ್ ವೇಟಿಗೆ ತರೋವಂಥದ್ದಲ್ಲ, ಲೈಫ್ ಟೈಮ್ ಮಾಡಿಫಿಕೇಶನ್, ಎಂಟೈರ್ ಅವ್ರ ಎಂಡ್ ಆಫ್ ಲೈಫ್ ತನಕನೂ ಕೂಡ ಅವ್ರಿಗೆ ಒಂದು ಒಳ್ಳೆ ಹೆಲ್ತ್ ಡಯಟ್ ಎಜುಕೇಷನ್ ಕೊಟ್ಟಾಗ ಅದು ಅವ್ರಿಗೆ ಲೈಫ್ ಟೈಮ್ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಒಂದ್ಸಲ ಇಲ್ಲಿಂದ ವೇಟ್ ಲಾಸ್ ಹೋದಾಗ ಮತ್ತೆ ವಾಪಸ್ ಬರಬಾರ್ದು. ದಟ್ ಶುಡ್ ಬಿ ಅವರ್ ಏಮ್ ಟು ಹೆಲ್ಪ್ ಚೈಲ್ಡ್ ಆ್ಯಂಡ್ ಫ್ಯಾಮಿಲಿ ಟು ಗೆಟ್ ಫಿಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಹೆಲ್ದಿಯರ್. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬೇಕಾಗಿರೋ ಮಕ್ಕಳ ವಿಚಾರದಲ್ಲಿ ಏನೇನು ಆಗ್ತಾ ಇದೆ ಸಮಸ್ಯೆಗಳು, ಒಬೆಸಿಟಿ ಕೂಡ ಒಂದು ಮುಖ್ಯವಾದ ಕಾರಣ, ಅದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ಮಾಧವಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಮಕ್ಕಳು ಕೂಡ ಒಬೇಸ್ ಆಗ್ತಾ ಇದ್ದಾರೆ, ಒಬೇಸಿಟಿ ಇದೆ, ನಾನು DYU ವಿಮೆನ್ ಅಂಡ್ ಚೈಲ್ಡ್ ಕೇರ್ಗೆ ವಿಸಿಟ್ ಮಾಡಬೇಕು, ಡಾಕ್ಟರ್ನ ಭೇಟಿ ಆಗಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕರೆ ಮಾಡಿ ನೇರವಾಗಿ ಡಾಕ್ಟರ್ನ ಭೇಟಿ ಆಗಬಹುದು. ಇದೇ ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.